ಎಲ್ಲರಿಗೂ ನಮಸ್ಕಾರ. ಕುರುವತ್ತಿ ಮಲ್ಲಿಕಾರ್ಜುನ ದೇವಸ್ಥಾನ, ಕುರುವತ್ತಿ ಹೂವಿನ ಹಡಗಲಿ. ಈ ದೇವಾಲಯವು 11ನೇ ಶತಮಾನದ ಪಶ್ಚಿಮ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಗೆ ಉತ್ತಮ ಉದಾಹರಣೆಯಾಗಿದೆ. ಇದನ್ನು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಲಾಗಿದೆ. ಈ ದೇವಾಲಯವು ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕುರುವತ್ತಿ ಗ್ರಾಮದಲ್ಲಿದೆ. ದೇವಾಲಯ ತುಂಗಭದ್ರಾ ನದಿ ದಡದಲ್ಲಿದೆ. ಕ್ರಿಸ್ತಶಕ 1909 ಶಾಸನದ ಪ್ರಕಾರ ಈ ದೇವಾಲಯವನ್ನು ಅಭಿನವ ಸೋಮೇಶ್ವರ ದೇವರಿಗೆ ಸಮರ್ಪಿಸಲಾಗಿದೆ. ಇದಕ್ಕೆ ಅಹಮಲ್ಲೇಶ್ವರ ಎಂಬ ಹೆಸರಿದೆ. ಚಾಲುಕ್ಯ ದೊರೆ 1ನೇ ಸೋಮೇಶ್ವರನು 1062ರಲ್ಲಿ ಕುರುವತ್ತಿಯಲ್ಲಿ ಸ್ವಯಂ ಪ್ರೇರಿತನಾಗಿ ಪ್ರಾಣತ್ಯಾಗ ಮಾಡಿದನೆಂದು ಹೆಸರು ಬಂದಿದೆ. ಅಂದರೆ ಸಲ್ಲೇಖನ ವ್ರತ. ದೇವಾಲಯದ ಮಂಟಪದ ಗೋಡೆಯ ಮೇಲೆ ಹೊಯ್ಸಳ ದೊರೆ ವೀರ ಬಲ್ಲಾಳ 2ರ ಕಾಲದ ಹಳೆಯ ಕನ್ನಡ ಶಾಸನವಿದೆ. ದೇವಾಲಯದ ವಿನ್ಯಾಸ ಏಕರೂಪ ವಿಮಾನ ದೇವಾಲಯವಾಗಿದೆ ಮತ್ತು 3 ಕಡೆಗಳಿಂದ ಪ್ರವೇಶದ್ವಾರಗಳಿವೆ. ದೇವಾಲಯದ ಒಳಗೆ ನಂದಿಯ ವಿಗ್ರಹವಿರುವ ಪ್ರತ್ಯೇಕವಾದ ಮಂಟಪವಿದೆ. ದೇವಾಲಯ ಪೂರ್ತಿಯಾಗಿ ಬಳಪದ ಕಲ್ಲನ್ನು ಬಳಸಲಾಗಿದೆ. ಇದು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕ. ಕಾರ್ತಿಕ ಮಾಸದಲ್ಲಿ ನಂದಿ ಮಲ್ಲಿಕಾರ್ಜುನ ಸ್ವಾಮಿಗೆ ವಿಶೇಷ ಪೂಜೆ ನಡೆಯುತ್ತದೆ. ದೇವಾಲಯದ ಗೋಡೆಗಳ ಮೇಲಿನ ಅಲಂಕಾರಿಕ ಗೋಪುರಗಳು ಪೌರಾಣಿಕ ಪ್ರಾಣಿಗಳಾದ ಮಕರ ಮಾದರಿಯ ಸೂಕ್ಷ್ಮ ಕೆತ್ತನೆಗಳಿಂದ ಕೂಡಿದೆ. ಇಲ್ಲಿನ ಧಾರ್ಮಿಕ ಮಹತ್ವವೆಂದರೆ ಶೈವ ಮತ್ತು ಶಕ್ತಿ ಪಂಥಗಳಿಗೆ ಸಂಬಂಧಪಟ್ಟಿದ್ದು. ಶಿವನ ಮತ್ತು ದುರ್ಗೆಯ ಆರಾಧನೆಗೆ ಸಮರ್ಪಿತವಾಗಿದೆ. ಗೋಡೆಗಳ ಮೇಲೆ ಕೆತ್ತಿರುವಂತಹ ಅದ್ಭುತವಾಗಿರುವಂತಹ ಶಿಲ್ಪಕಲಾ ನೈಪುಣ್ಯತೆಯನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟು ಸುಂದರವಾದಂತಹ ಒಂದು ದೇವಾಲಯ ಕುರುವತ್ತಿಯ ಮಲ್ಲಿಕಾರ್ಜುನ ದೇವಾಲಯ. ಕಂಬಗಳಲ್ಲೂ ಕೂಡ ಅತ್ಯಂತ ವೈವಿಧ್ಯಮಯವಾದಂತಹ ಒಂದು ಚಿತ್ರಕಲೆಗಳನ್ನು ನೋಡಬಹುದು. ಎದುರುಗಡೆ ಗಣಪತಿಯ ಒಂದು ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಷ್ಟು ಸುಂದರವಾದಂತಹ ಕೆತ್ತನೆ ಕೆಲಸಗಳಿಂದ ಕೂಡಿರುವಂತಹ ಗಣಪತಿಯ ಮುದ್ದಾದ ವಿಗ್ರಹ. ಇಲ್ಲಿ ದುರ್ಗೆಯ ಒಂದು ವಿಗ್ರಹವನ್ನು ಕೂಡ ನೋಡ್ತಾ ಇದ್ವಿ. ದುರ್ಗೆಯ ಅಕ್ಕಪಕ್ಕ ಮತ್ತು ತಲೆಯ ಮೇಲೂ ಕೂಡ ಹಾವಿನ ಸೆಡೆಗಳಿಂದ ಇಲ್ಲಿ ರಚನೆಯಾಗಿದೆ. ಬಳಪದ ಕಲ್ಲು ಅಥವಾ ಸೋಪ್ ಸ್ಟೋನ್ ಅಂತ ಕರಿತೀವಿ. ಇದರಲ್ಲಿ ಇದನ್ನು ಕೆತ್ತಲಾಗಿದೆ. ಇಲ್ಲಿ ಹಳೆಯ ಶಾಸನವನ್ನು ನೋಡ್ಬೋದು. ಹಳೆಗಾಲದ ಒಂದು ಶಾಸನ ಕೂಡ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತೀಗ ನಾವು ಗರ್ಭಗುಡಿಯನ್ನು ನೋಡ್ತಾ ಇದ್ವಿ. ಗರ್ಭಗುಡಿಯ ಮೇಲೆ ಇರುವಂತಹ ಶಿಲ್ಪಕಲೆ ಒಳಗಿನ ರೀತಿಯ ಒಂದು ಪ್ರತಿಕೃತಿಯಾಗಿದೆ ಅಥವಾ ರೆಪ್ಲಿಕಾ ಆಗಿದೆ. ಆ ರೀತಿಯ ಒಂದು ದೃಶ್ಯ ಒಳಗಳು ಕೂಡ ಇರುವುದು ಇಲ್ಲಿ ಒಂದು ವಿಶೇಷ. ಅಷ್ಟು ಸುಂದರವಾದಂತಹ ಒಂದು ಶಿಲ್ಪಕಲೆ. ಇಲ್ಲಿ ಸಿಂಹದ ಒಂದು ಆಕೃತಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಬಹಳ ಸುಂದರವಾಗಿ ಅತ್ಯಂತ ನವಿರಾದ ಕೆಲಸವನ್ನು ಕೂಡ ಇಲ್ಲಿ ನಾವು ಗುರುತಿಸಬಹುದು. ಎಲ್ಲಿ ಗೋಡೆಯ ಅಕ್ಕಪಕ್ಕಗಳಲ್ಲಿ ಒಂದು ಸಾಲಾಗಿ ಇಲ್ಲಿ ಕೆತ್ತಲಾಗಿದೆ. ಬೇರೆ ಬೇರೆ ಕುದುರೆ, ಆನೆ ಮತ್ತು ಮಕರದ ಒಂದು ಚಿತ್ರಗಳನ್ನು ಕೂಡ ಇಲ್ಲಿ ಸೂಕ್ಷ್ಮವಾಗಿ ಕೆತ್ತನೆಯನ್ನು ಮಾಡಲಾಗಿದೆ. ಬಳ್ಳಿಗಳು ಮತ್ತು ಪ್ರಾಣಿಗಳ ಒಂದು ಸಾಲನ್ನು ಇಲ್ಲಿ ಕೆತ್ತಲಾಗಿದೆ. ಅಷ್ಟು ಸುಂದರವಾದಂತಹ ಒಂದು ದೇವಸ್ಥಾನ. ಮತ್ತು ನೇರವಾಗಿ ಕೆತ್ತಲ್ಪಟ್ಟಂತಹ ಮತ್ತು ಗೋಪುರಗಳನ್ನು ಮಧ್ಯದಲ್ಲಿ ಇರಿಸಿ ಅಲಂಕರಿಸಲಾದಂತಹ ಒಂದು ದೇವಸ್ಥಾನ. ಇಲ್ಲಿ ಅಚಿತ್ರಕಲಾ ನೈಪುಣ್ಯತೆಯನ್ನು ಎಷ್ಟು ಹೊಗಳಿದರೂ ಸಾಲದು. ಮತ್ತೆ ನೋಡಬೇಕೆನಿಸುವಂತಹ ಒಂದು ದೇವಾಲಯ. ಬಾಗಿಲಿನ ಮೇಲೂ ಕೂಡ ಅತ್ಯಂತ ಸುಂದರವಾದಂತಹ ಒಂದು ಕಲಾಕೃತಿಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ. ಆ ಚೌಕಾಕಾರದಲ್ಲೂ ಕೂಡ ಬಹಳ ನವಿರಾದಂತಹ ಒಂದು ಕೆತ್ತನೆ ಕೆಲಸವನ್ನು ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ಶಿಲಾಬಾಲಿಕೆಗಳು ಮತ್ತು ಒಂದರ ಮೇಲೊಂದು ಜೋಡಿಸಿಟ್ಟಂತೆ ಕಾಣುವ ಒಂದು ಶಿಲ್ಪಕಲಾ ನೈಪುಣ್ಯತೆ. ಸಾಧ್ಯವಾದರೆ ನೀವು ಕೂಡ ಒಮ್ಮೆ ಕುರುವತ್ತಿಗೆ ಭೇಟಿ ನೀಡಿ. ಈ ಕುರುವತ್ತಿ ಅಂತಂದರೆ ಆ ಕುರುಗಳು ಅಥವಾ ವ್ರಣ ಗಾಯಗಳು ಆಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಮಲ್ಲಿಕಾರ್ಜುನ ವಾಸ ಮಾಡಿದ, ಕಾಯಿಲೆಯನ್ನು ಗುಣಪಡಿಸಿದ ಎನ್ನುವ ಕಾರಣಕ್ಕೋಸ್ಕರ ಕುರುವತ್ತಿ ಅನ್ನೋ ಹೆಸರು ಇಲ್ಲಿ ಬಂದಿದೆ. ಎದುರುಗಡೆ ಸಾಲಾಗಿ ಕೆತ್ತಿ ನಿಲ್ಲಿಸಿರುವಂತಹ
ಕಂಬಗಳು ಮತ್ತು ಚಿತ್ರಗಳ ಒಂದು ಸಾಲು ಸಾಲು ಕೂಡ ಇಲ್ಲಿ ನೋಡ್ಬೋದು. ಮದನಿಕೆಯರ ಒಂದು ಚಿತ್ರ, ಆ ಭಾವಭಂಗಿಗಳು ಕೂಡ ಅತ್ಯಂತ ಸುಂದರವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ನೆಲಮಟ್ಟದಿಂದ ಮೇಲಿನ ತನಕ ವೈವಿಧ್ಯಮಯವಾದಂತಹ ಕೆತ್ತನೆ ಕೆಲಸಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಕಲ್ಯಾಣಿ ಚಾಲುಕ್ಯರ ಒಂದು ಶಿಲ್ಪಕಲೆ ಇದು. ಗೋಪುರಗಳಲ್ಲಿ ಒಂದೊಂದು ಕಡೆಗಳಲ್ಲೂ ಕೂಡ ವೈವಿಧ್ಯಮಯವಾದಂತಹ ಚಿತ್ರಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ನಂದಿಯ ಒಂದು ವಿಗ್ರಹವನ್ನು ಕೂಡಿದ್ವಿ. ನಂದಿಗೂ ಕೂಡ ಇಲ್ಲಿ ಪ್ರಾಮುಖ್ಯತೆ ಇರುವಂತಹ ಒಂದು ಸ್ಥಳ ಆಗಿದೆ. ನಂದಿ ಮತ್ತು ಮಲ್ಲಿಕಾರ್ಜುನ ದೇವರು ಮತ್ತು ಗಣಪತಿ ಮತ್ತು ದುರ್ಗೆ ಇಷ್ಟೂ ದೇವರುಗಳನ್ನು ನಾವಿಲ್ಲಿ ಪೂಜೆ ಮಾಡ್ತೀವಿ. ಇಲ್ಲಿ ಆ ಮಲ್ಲಿಕಾರ್ಜುನ ದೇವಾಲಯದ ಬಗ್ಗೆ ಕೆಲವಾರು ಪ್ರಮುಖವಾದಂತಹ ಒಂದು ಮಾಹಿತಿಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದು ಯಾವ ಶತಮಾನದಲ್ಲಿ ಅದನ್ನು ಕಟ್ಟಲಾಯಿತು, ಅದರಲ್ಲಿರುವಂಥ ಶಿಲ್ಪಕಲೆ ಮತ್ತು ಅಲ್ಲಿರುವಂಥ ದೇವಸ್ಥಾನದ ಒಂದು ಪ್ರಾಮುಖ್ಯತೆ, ಇದರ ಬಗ್ಗೆ ಕೂಡ ನಮಗೆ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಈ ದೇವಸ್ಥಾನ ತುಂಗಭದ್ರಾ ನದಿಯ ದಂಡೆ ಮೇಲಿದೆ. ತುಂಗಭದ್ರಾ ನದಿ ಬಹಳ ಸುಂದರವಾಗಿ ಹರಿತಾ ಇದ್ದಾಳೆ.